ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಕಾಲ ಗತಿಸುವುದು 8 ವರ್ಷದಲ್ಲಿ 65 ಲಕ್ಷ ರೂಪಾಯಿ. ಅದರ ಇಂಟ್ರೆಸ್ಟ್ ಏನಾಗುತ್ತಾ, ಬಡ್ಡಿ ಏನಾಗುತ್ತಾ, ಸಾರ್ವಜನಿಕರ ಒಂದು ತೆರಿಗೆ ಹಣದ ಒಂದು ಮೌಲ್ಯ ಏನಾಗುತ್ತಾ ಅಂತಕ್ಕಂಥದ್ದು ಕಿಂಚಿತ್ತೂ ವಿಚಾರ ಮಾಡದೆ ಇವತ್ತು ನಾಲೈಕ ಬಂಡತನದ ಅಧಿಕಾರಿಗಳು ಅವ್ರ ಚರ್ಮಗಳು ದಪ್ಪ ಆಗಿಬಿಟ್ಟಿದಾವೆ. ಯಾಕಪ್ಪ, ದೇವರಪುರಿಗೆ ತಾಲೂಕು ಆಡಳಿತ ಮತ್ತು ವಿಜಯಪುರ ಜಿಲ್ಲಾ ಆಡಳಿತದ ವೈಫಲ್ಯವನ್ನು ಖಂಡಿಸಿ ಸುಮಾರು 8 ದಿನಗಳ ಕಾಲ ಆಯಿತು ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು SC ST ಸಮುದಾಯಗಳ ಕಾಲನಿಗಳ ಅಭಿವೃದ್ಧಿಗಾಗಿ ಬಂದಿರತಕ್ಕಂಥ ಅನುದಾನವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿರ್ತಕ್ಕಂಥ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ಆ ಸಮಾಜ ಕಲ್ಯಾಣ ಇಲಾಖೆಯ ಮುಖಾಂತರ ಅನುಷ್ಠಾನ ಮಾಡತಕ್ಕಂಥ ಲ್ಯಾಂಡ್ ಆರ್ಮಿಯ ಅಧಿಕಾರಿಗಳು ಕೂಡಿಕೊಂಡು ಆ ದಲಿತರ ಕಾಲನಿಗಳಲ್ಲಿ ಕೆಲಸ ಮಾಡದೆ ಬಿಲ್ಲನ್ನು ತೆಗೆದಿರ್ತಕ್ಕಂಥದ್ದು. ಇವತ್ತು ಅಷ್ಟಿಷ್ಟಲ್ಲ, ಸುಮಾರು 25ರಿಂದ 30 ಕೋಟಿ ರೂಪಾಯಿ ಹತ್ರ ಏನು ಬಂದಿರತಕ್ಕಂಥ ಅನುದಾನವನ್ನು ಸಂಪೂರ್ಣವಾಗಿ ದುರ್ಬಳಕೆ ಆಗಿದೆ. ಅದರ ಜೊತೆಗೆ ಇವತ್ತು ದೇವರಪುರಿಗೆ ಪಟ್ಟಣದಲ್ಲಿ ಕೂಡ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ಕೂಡ ಮಂಜೂರಾಗಿ 2 ವರ್ಷಗಳ ಗತಿಸುವುದು, ಆದರೂ ಕೂಡ ಅದು ಕಟ್ಟಲು ವಿಳಂಬ ನೀತಿಯನ್ನು ಅನುಸರಿಸಿದೆ. ಹಾಗಾಗಿ ಅವರನ್ನ ಈ ತಾಲೂಕಿನಿಂದ, ಈ ಜಿಲ್ಲೆಯಿಂದ ಏನು ಚಡ್ಡಿ ಕಳಿಸಿ ಓಡಿಸಬೇಕಂತಕ್ಕಂಥ ವಿಚಾರವನ್ನು ಇವತ್ತು ದಲಿತ ಸಂಘರ್ಷ ಸಮಿತಿ ಏನು ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡು ಇವತ್ತು ದೇವರಪುರಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಏನು ಜಲಧಾರೆ ಯೋಜನೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯಾಗಿರ್ತಕ್ಕಂಥದ್ದು. ಇವತ್ತು ಸುಮಾರು 2,000 ಕೋಟಿ ರೂಪಾಯಿ ಅನುದಾನ 703 ಹಳ್ಳಿಗಳಿಗೆ ಸಮಗ್ರವಾಗಿ ನೀರಾವರಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಂತ ಯೋಜನೆ ಇವತ್ತು ಹಳ್ಳ ಹಿಡಿದು ಹೋಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಅವರು ಸರಿಯಾದ ಏನು ಸರ್ಕಾರದ ಏನು ನಿಯಮಾವಳಿಗಳ ಪ್ರಕಾರ ಆ ಕೆಲಸ ಮಾಡದೆ ಏನು ಅಧಿಕಾರಿಗಳು ಮತ್ತು ಆ VP ಕಂಪನಿ ತಮಿಳುನಾಡಿನ ಒಂದು ಆಂಧ್ರದ ಒಂದು ಕಂಪನಿ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಇವತ್ತು ಬೇಕಾಬಿಟ್ಟಿಯಾಗಿ ಏನು ಪೈಪ್ಲೈನ್ಗಳು ಮಾಡೋದು ಮತ್ತು ಗುಮ್ಮಾಗಿ ಫೂಟನ್ನ ಒಳಗಡೆ ಹಾಕಬೇಕಾಗಿರ್ತಕ್ಕಂಥದ್ದು ಅದನ್ನ 2.5 ಫೂಟಲ್ಲಿ ಅಡ್ಡಿ ಪೈಪ್ಲೈನ್ ಮಾಡ್ತಾ ಇದ್ದಾರೆ. ಜೊತೆಗೆ ರೋಡನ್ನು ಅಗಿದು ರೋಡಿನ ಪಕ್ಕದಲ್ಲೇ ಹಾಕೋದ್ರಿಂದ ನಾಳೆ ರೋಡ್ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಕೂಡ ಅದು ಸಮಸ್ಯೆ ಆಗ್ತದೆ. ಏನಾದರೂ ಪೈಪ್ ಲೀಕೇಜ್ ಆದರೆ ಅಥವಾ ಪೈಪನ್ನು ಒಡೆದ್ರೆ ಅಥವಾ ರೋಡ್ ಅಗಲೀಕರಣ ಮಾಡಬೇಕಾದ್ರೆ ಈ ಯೋಜನೆ ಸಂಪೂರ್ಣವಾಗಿ ವಿಫಲವಾಗ್ತದೆ ಅಂತಕ್ಕಂಥ ವಿಚಾರವನ್ನು ಮುಂದಾಲೋಚನೆ ಇಟ್ಟುಕೊಂಡು ಇವತ್ತು ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಧುಮುಕಿದೆ ಬಂಧುಗಳೇ. ಹೀಗೆ ಇವತ್ತು ಬರಗಾಲವನ್ನು ಘೋಷಣೆ ಮಾಡಬೇಕು ಸರ್ಕಾರ. ಸಂಪೂರ್ಣವಾಗಿ ವಿಜಯಪುರ ಜಿಲ್ಲೆಯನ್ನ ರೈತರಿಗೆ ಪರಿಹಾರವನ್ನು ಒದಗಿಸಬೇಕಂತಕ್ಕಂಥ ವಿಚಾರವನ್ನು ಕೂಡ ಇವತ್ತು ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡ್ತಾ ಇದೆ. ಜೊತೆಗೆ ಇದು ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಬಿಜಾಪುರ ಜಿಲ್ಲೆ ಹಿಂದುಳಿದ ಜಿಲ್ಲೆಯಾಗಿತ್ತು. ಮತ್ತೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿ ಆಗಿರುತ್ತೆ 371 ಆರ್ಟಿಕಲ್ ಆಕ್ಟ್ ಪ್ರಕಾರ ಇದನ್ನು ಕೂಡ ಏನು ಹಿಂದುಳಿದ ಪ್ರದೇಶ ಎಂದು ಘೋಷಣೆ ಮಾಡಿ ಏನು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ದಲಿತ ಸಂಘರ್ಷ ಸಮಿತಿ ಎಲ್ಲರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನು ಒತ್ತಾಯನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಸುಮಾರು 25,000 ಜನಸಂಖ್ಯೆ ಹೊಂದಿರತಕ್ಕಂಥ ಈ ದೇವರಪುರಿಗೆ ನಗರದಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಇಲ್ಲಪ್ಪ ಅಂತಂದ್ರೆ ಇವತ್ತಿನ 25,000 ಜನರ ಏನು ಅಭಿವೃದ್ಧಿಯನ್ನು ಕೇಳದೆ ಏನಪ್ಪಾ ಅಂದ್ರೆ ಅವರಿಗೆ ಮಕ್ಕಳ ಭವಿಷ್ಯ ಏನ ಫೀಯನ್ನು ಕಟ್ಟಿ ಕಲಿಸಬೇಕಾದ್ರೆ ಬಹಳ ಸಮಸ್ಯೆ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಸರ್ಕಾರಿ ಶಾಲೆ ಮಂಜೂರು ಮಾಡುವವರಿಗೂ ಕೂಡ ಈ ಹೋರಾಟ ನಿರಂತರವಾಗಿರ್ತಕ್ಕಂಥ ಮಾತನ್ನು ಇವತ್ತು ದಲಿತ ಸಂಘರ್ಷ ಸಮಿತಿ ಹೇಳ್ತಾ ಇದೆ. ಅದರ ಜೊತೆಗೆ ಇವತ್ತು ದೇವರಪುರಿಗೆ ಪಟ್ಟಣ ಪಂಚಾಯಿತಿಯಲ್ಲಿ ಏನು ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ, ರಸ್ತೆಯ ಮಧ್ಯದಲ್ಲಿರ್ತಕ್ಕಂಥ ಹೈ ವೋಲ್ಟೇಜ್ ಕರೆಂಟ್ ಕಂಬಗಳನ್ನು ಕೂಡ ಸುಮಾರು ವರ್ಷಗಳಿಂದ ಕಾಲ ಅವರು ಹೇಳ್ತಾ ಬಂದರೂ ಕೂಡ ಅವರು ಇನ್ನು ಚರ್ಮ ದಪ್ಪಾಗಿರೋದ್ರಿಂದ ಅವರು ಇಲ್ಲಿವರೆಗೂ ಕಾಮಗಾರಿ ಮಾಡದೆ ಅಷ್ಟೇ ಬಿಟ್ಟಿದ್ದಾರೆ. ಯಾರಾದರೂ ಬಡವರು ಕರೆಂಟ್ ಹೋದಾಗ
ಅಥವಾ ಸಣ್ಣ ವೆಹಿಕಲ್ನವರು ಏನು ಬಡವ ಒಂದು ವೆಹಿಕಲ್ ತಗೊಂಡು ಬಾಡಿಗೆ ಹೊಡಿಬೇಕಾದ್ರೆ ಏನು ಲೈಟ್ ಬೆಳಕಿಗೆ ಕಾಣದೆ ಹೋಗಿ ಗಾಡಿಗೆ ಏನು ಲೈಟ್ ಕಂಬಕ್ಕೆ ಹೊಡೆದಿದ್ದೆ. ಆದರೆ ಆ ಗಾಡಿಯಲ್ಲಿ ಇರ್ತಕ್ಕಂಥವರು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಒಂದು ದಿನನೇ ಏನು ಸಾವನ್ನು ವಿಂಡ್ ಪವರ್ ಅಂತಕ್ಕಂಥ ಕಂಪನಿಯು ಬಂದು ಏನು ಸಾರ್ವಜನಿಕರ ಮತ್ತು ರೈತರ ಹೊಲಗಳನ್ನ ಕಬ್ಜೆ ಮಾಡುವುದರ ಮುಖಾಂತರ ಸುಮಾರು 29 ವರ್ಷಗಳ ಕಾಲ ಲೀಸ್ಗೆ ಹಾಕೊಂಡು ರೈತರಿಗೆ ವಂಚನೆ ಮಾಡ್ತಕ್ಕಂಥ ಸರ್ಕಾರವನ್ನ ಮತ್ತು ಕಂಪನಿಯವರ ವಿರುದ್ಧ ಇವತ್ತು ದಲಿತ ಸಂಘರ್ಷ ಸಮಿತಿ ಹೋರಾಟಗಳಿದೆ. ಇವತ್ತು ಕೂಡಲೇ ವಿಂಡ್ ಪವರ್ನವರು 29 ವರ್ಷದ ಲೀಸನ್ನ ರದ್ದುಗೊಳಿಸಿ 3 ರಿಂದ 5 ವರ್ಷಕ್ಕೆ ಸೀಮಿತಗೊಳಿಸಬೇಕು. ಒಂದು ವೇಳೆ ಸೀಮಿತಗೊಳಿಸದಿದ್ದ ಪಕ್ಷದಲ್ಲಿ ನೀವು ವಿಂಡ್ ಪವರ್ ಅವರ ವಿರುದ್ಧ ಇನ್ನೂ ಕೂಡ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ನಾವು ರೂಪಿಸ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತು ದಲಿತ ಸಂಘರ್ಷ ಸಮಿತಿ ಮುಖಾಂತರ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಬಂಧುಗಳೇ. ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ದೊಡ್ಡ ಮಟ್ಟದ ಅವ್ಯವಹಾರಗಳಾಗ್ತಾ ಇದ್ದಾವೆ. ಅವು ತಾಲೂಕು ಪಂಚಾಯಿತಿ ಆಡಳಿತ ವ್ಯವಸ್ಥೆ ಅಡಿಯಲ್ಲಿ ಅವೆಲ್ಲವನ್ನ ಕೂಡ ಸೂಕ್ತವಾಗಿರ್ತಕ್ಕಂಥ ತನಿಖೆಯನ್ನ ಮಾಡಿ ತಪ್ಪಿಸ್ತರ ಮೇಲೆ ಕ್ರಮ ಆಗುವವರೆಗೂ ಕೂಡ ನಾವು ಬೆಳೆದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ದೇವರಪುರ ತಾಲೂಕಿನ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸ್ಮಶಾನ ಭೂಮಿಗಳನ್ನ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು. ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಒಂದು ವೇಳೆ ದಲಿತರಿಗೆ ಸ್ಮಶಾನ ಭೂಮಿ ಇಲ್ಲ ಅಂತಂದ್ರೆ ಕೂಡಲೇ ಸರ್ಕಾರ ಏನು ತಹಶೀಲ್ದಾರ್ ಅವರು ಕೂಡಿ ಆ ಸಂಬಂಧಪಟ್ಟಂತ ಹಳ್ಳಿಗೆ ಹೋಗಿ ಅಲ್ಲಿ ಯಾವುದಾದ್ರೂ ಹತ್ತಿರದ ಸರ್ಕಾರಿ ಭೂಮಿ ಇದ್ರೆ ಅಥವಾ ಇರಲಿಲ್ಲಪ್ಪ ಅಂದ್ರೆ ಸರ್ಕಾರದ ಅನುದಾನದಲ್ಲಿ 2 ಎಕರೆನೋ 3 ಎಕರೆನೋ ಭೂಮಿಯನ್ನು ಖರೀದಿ ಮಾಡಿ ಸ್ಮಶಾನ ಭೂಮಿ ಎಂದು ಆದೇಶಗೊಳಿಸಬೇಕು. ಅಲ್ಲಿವರೆಗೆ ಅದನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ BK ಸ್ಥಾಪಿತ ವಿಜಯಪುರ ಜಿಲ್ಲಾ ಸಮಿತಿ ಮತ್ತು ದೇವರಪುರಗಿ ತಾಲೂಕು ಘಟಕ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ನಮ್ಮ ತಾಲೂಕಿನಲ್ಲಿ ಮೊದಲನೇದಾಗಿ ತಹಶೀಲ್ದಾರ್ ನಿಂಗಣ್ಣ ಅವರಿಗೂ ಕೂಡ ನಾನು ಈ ವೇದಿಕೆ ಮೇಲೆ ಸವಾಲಾಗ್ತೇನೆ. ಯಾವುದೇ ಮುಂದ ಮತ್ತು ಮಹಿಳೆಯಾಗಲಿ ಸಾಮಾಜಿಕ ರೈತನಾಗಲಿ ಆ ತಾಲೂಕಿನಲ್ಲಿ ಏನಾದರೂ ಕೂಡ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಳ್ಳಲು ಹೋದಾಗ ನಾನೇ ಸರ್ವಾಧಿಕಾರಿಯಂತೆ ವರ್ತನೆ ಮಾಡ್ತಾ ಇದ್ದಾನೆ. ಈ ವೇದಿಕೆ ಮುಖಾಂತರ ನಾನು ಅವರಿಗೆ ಸವಾಲನ್ನು ಕೊಡ್ತೇನೆ. ನಿಮ್ಮ ತಾಲೂಕಿನಲ್ಲಿ ಎಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ನಿಮ್ಮ ಇಲಾಖೆಯಲ್ಲಂತೂ ಕೂಡ ತಮ್ಮ ಗಮನದಲ್ಲಿರಲಿ. ಪಿಂಚಣಿಗೆ ಭಾಗ್ಯ ಆಗಿರ್ಬೋದು, ಯಾವುದೇ ರೈತರ ಕಾರ್ಯಕ್ರಮಗಳಾಗಿರ್ಬೋದು, ನೀವು ಮಾಡುವಂಥ ಭ್ರಷ್ಟಾಚಾರ ನಮಗೆಲ್ಲರಿಗೂ ಗೊತ್ತು. ಇಲ್ಲಿ ಇವತ್ತಿನವರೆಗೆ ಈ ನಮ್ಮ ದಲಿತ ಸಂಘರ್ಷ ಸಮಿತಿ ಇಡೀ ಜಿಲ್ಲಾಡಳಿತಕ್ಕೂ ಕೂಡ ಒಂದು ಸವಾಲನ್ನು ಹಾಕ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಈ ನಿರಂತರ ಹೋರಾಟ ಗೆಲ್ಲುವವರೆಗೆ ಹೋರಾಟ, ಇದಕ್ಕೂ ಕೂಡ ನನ್ನ ಪತ್ರಿಕಾ ಸಮಿತಿ ವತಿಯಿಂದ ಮತ್ತು ನನ್ನ ರಾಜ್ಯ ಅಧ್ಯಕ್ಷರ ವತಿಯಿಂದ ಕೂಡ ಸಂಪೂರ್ಣ ಬೆಂಬಲವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಕನ್ನಡ ಸೇನೆ ವತಿಯಿಂದ ನಾವು ಸಂಪೂರ್ಣವಾಗಿ ಬೆಂಬಲ ನೀಡಿದ್ದೇವೆ. ಇಲ್ಲಿ ತಾಲೂಕು ಕೂಡ ಸಂಪೂರ್ಣ ವಿಫಲವಾಗಿದೆ. ಪಟ್ಟಣ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಹಲವಾರು ಭ್ರಷ್ಟಾಚಾರ ನಡೆದಿವೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಿ ಇವೇನೆಲ್ಲ ತನಿಖೆ ಕೈಗೊಂಡು ಯಾರು ತಪ್ಪಿಸತ್ರ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಲ್ಲಿವರೆಗೂ ನಮ್ಮ ಧರಣಿಯನ್ನು ಸುಮಾರು ಒಂದಿನ ಅಲ್ಲ, 1 ತಿಂಗಳ 1 ವರ್ಷ ಸಹಿತ ನಾವು ನಿರಂತರ ಧರಣಿ ಮಾಡಕ್ಕೆ ನಾವು ತಯಾರಿದ್ದೇವೆ. ಈ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇನೆ.
ಎಲ್ಲಿವರೆಗೆ ಹೋರಾಟ ಶಿವರಿಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಶಿವರಿಗೆ ಹೋರಾಟ ಧಿಕ್ಕಾರ ಧಿಕ್ಕಾರ ಆಡಳಿತ ಜಿಲ್ಲಾಡಳಿತಕ್ಕೆ ಧಿಕ್ಕಾರ 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 ಆಡಳಿತ ಜಿಲ್ಲಾಡಳಿತಕ್ಕೆ ಧಿಕ್ಕಾರ 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 ಆಡಳಿತ ಜಿಲ್ಲಾಡಳಿತಕ್ಕೆ ಧಿಕ್ಕಾರ